ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂತ್ಸ್ ಲೋನ್ ಕನ್ನಡ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆ ಮಾತನ್ನು ನಾವು ಚಿಕ್ಕ ವಯಸ್ಸಿನಿಂದನೂ ಕೇಳ್ತಾನೆ ಇದ್ದೀವಿ. ಆದರೆ ಈ ಒಂದು ಗಾದೆ ಮಾತಿಗೆ ಒಂದು ಸರಿಯಾದ ಉದಾಹರಣೆ ಅಂದರೆ ಅದು ಇಸ್ರಾಯೇಲ್ ಅನ್ನೋ ದೇಶ. ಯಾಕಂದರೆ ವರ್ಲ್ಡ್ ಮ್ಯಾಪ್ನಲ್ಲಿ ಈ ದೇಶವನ್ನು ಟೆಲಿಸ್ಕೋಪ್ ತೊಗೊಂಡು ಹುಡುಕಬೇಕು, ಅಷ್ಟು ಚಿಕ್ಕದಾಗಿರುತ್ತೆ. ಅಷ್ಟೇ ಯಾಕೆ, ನಮ್ಮ ಕರ್ನಾಟಕಕ್ಕಿಂತ ಈ ಇಸ್ರಾಯೇಲ್ ಅನ್ನೋ ದೇಶ ಸುಮಾರು 8 ಪಟ್ಟು ಚಿಕ್ಕದು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇದೆ. ಆದರೆ ಈ ಇಸ್ರೇಲ್ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಕೇವಲ 1,10,00,000 ಮಾತ್ರ. ಇಷ್ಟೊಂದು ಚಿಕ್ಕದಾಗಿರ್ತಕ್ಕಂಥ ಈ ಇಸ್ರೇಲ್ ದೇಶದಲ್ಲಿ ಬೆಳೆ ಬೆಳೆಯೋದಕ್ಕೆ ಫಲವತ್ತಾಗಿರ್ತಕ್ಕಂಥ ಭೂಮಿ ಇಲ್ಲ, ಕುಡಿಯೋದಕ್ಕೆ ಶುದ್ಧವಾಗಿರ್ತಕ್ಕಂಥ ನೀರೂ ಇಲ್ಲ. ತನ್ನ ಸುತ್ತಲೂ ಇರತಕ್ಕಂಥ ಪ್ರತಿಯೊಂದು ದೇಶನೂ ಇಸ್ರೇಲ್ ದೇಶಕ್ಕೆ ಶತ್ರು ದೇಶನೇ. ಇಷ್ಟೊಂದು ಹಿನ್ನಡೆಗಳು ಇದ್ದರೂ ಸಹಿತ ಪ್ರಪಂಚದಲ್ಲಿಯೇ ಶಕ್ತಿವಂತ ದೇಶಗಳಲ್ಲಿ ಇಸ್ರೇಲ್ ಕೂಡ ಒಂದು. ಅಸಲು ಈ ಇಸ್ರೇಲ್ ಅನ್ನೋ ದೇಶ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಂಬರ್ 1, ಇಸ್ರಾಯೇಲ್ ಮಿಲಿಟರಿ. ಇಸ್ರೇಲ್ ದೇಶಕ್ಕೆ ಮೇ 14, 1948ರಲ್ಲಿ ಸ್ವಾತಂತ್ರ್ಯ ಸಿಕ್ತು. 1948ರಿಂದ ಇಸ್ರೇಲ್ ದೇಶ ತನ್ನ ಶತ್ರು ದೇಶಗಳ ಜೊತೆ ಸುಮಾರು 9 ಯುದ್ಧಗಳನ್ನು ಮಾಡಿದೆ. ಈ 9 ಯುದ್ಧಗಳಲ್ಲಿ ಇಸ್ರೇಲ್ ದೇಶ ಒಂದೇ ಒಂದು ಯುದ್ಧನೂ ಸೋತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ದೇಶದ ಮಿಲಿಟರಿ ಅನ್ನೋದು ಅದೆಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು. ಅಷ್ಟೇ ಅಲ್ಲ, ಇಸ್ರೇಲಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸುಮಾರು 2ರಿಂದ 3 ವರ್ಷಗಳ ಕಾಲ ಮಿಲಿಟ್ರಿಯಲ್ಲಿ ಕೆಲಸ ಮಾಡಲೇಬೇಕು ಅನ್ನೋ ರೂಲ್ ಇದೆ. ಅವರು ಶ್ರೀಮಂತರ ಮಕ್ಕಳಾಗಿರಲಿ, ಬಡವರ ಮಕ್ಕಳಾಗಿರಲಿ, ಕೊನೆಗೆ ಪ್ರೈಮ್ ಮಿನಿಸ್ಟರ್ ಮಗ ಆದರೂ ಕೂಡ ಸುಮಾರು 2ರಿಂದ 3 ವರ್ಷ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲೇಬೇಕು. 18 ವರ್ಷ ತುಂಬಿರುವ ಪ್ರತಿಯೊಬ್ಬರು ಕೂಡ, ಅಂದರೆ ಹೆಣ್ಮಕ್ಳಾದರೆ 2 ವರ್ಷ, ಗಂಡು ಮಕ್ಕಳಾದರೆ 3 ವರ್ಷಗಳ ಕಾಲ ಇಸ್ರೇಲ್ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು. ಇದರಿಂದಾಗಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಮಿಯಲ್ಲಿರ್ತಕ್ಕಂಥ ಎಲ್ಲ ಆಯುಧಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗೂ ಯಾವ ಸಮಯದಲ್ಲಾದರೂ ಯುದ್ಧ ಬಂದ್ರೂ ಶತ್ರು ದೇಶಗಳ ಜೊತೆ ಹೋರಾಡೋದಕ್ಕೆ ಪ್ರತಿಯೊಬ್ಬ ಇಸ್ರೇಲ್ ವ್ಯಕ್ತಿಯೂ ಸನ್ನದ್ಧವಾಗಿರ್ತಾನೆ. ಇನ್ನು ಈ ಇಸ್ರೇಲ್ ದೇಶ ಐರನ್ ಡೂಮ್, ಡೇವಿಡ್ ಸ್ಲಿಂಗ್ ಮತ್ತು ಆ್ಯರೋ ಸಿಸ್ಟಮನ್ನು ಪವರ್ಫುಲ್ ಡಿಫೆನ್ಸ್ ಸಿಸ್ಟಮ್ನ ಹೊಂದಿದೆ. ಇವು ಶತ್ರು ದೇಶಗಳಿಂದ ಬರ್ತಕ್ಕಂಥ ಯಾವುದೇ ಮಿಸೈಲ್ಸ್ಗಳನ್ನಾಗಲಿ ಗಾಳಿಯಲ್ಲಿಯೇ ಇಂಟರ್ಸೆಪ್ಟ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿವೆ. ಅಂದರೆ ಮಿಸೈಲ್ಸ್ಗಳನ್ನು ಗಾಳಿಯಲ್ಲಿಯೇ ಧ್ವಂಸ ಮಾಡುತ್ತವೆ. ಈ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಇಸ್ರೇಲ್ ದೇಶ ಪ್ರಪಂಚದಲ್ಲಿಯೇ 4ನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲ, ಇಸ್ರೇಲ್ಗೆ ಸೇರಿರ್ತಕ್ಕಂಥ IAF, ಇಸ್ರೇಲ್ ಏರ್ಫೋರ್ಸ್ ಅನ್ನೋದು ಪ್ರಪಂಚದಲ್ಲಿಯೇ 5ನೇ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಏರ್ಫೋರ್ಸ್. ಈ IAF ಅನ್ನೋದು ಸುಮಾರು 600 ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ. ಅವುಗಳಲ್ಲಿ F-15, F-16 ಹಾಗೂ 5th ಜನರೇಷನ್ಗೆ ಸೇರಿರ್ತಕ್ಕಂಥ F-35 ಅನ್ನೋ ಪವರ್ಫುಲ್ ಏರ್ಕ್ರಾಫ್ಟ್ಗಳು ಕೂಡ ಇವೆ. ಅದರ ಜೊತೆಗೆ ಸುಮಾರು 80ರಿಂದ 100 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅಂದರೆ ಅಣು ಆಯುಧಗಳನ್ನು ಕೂಡ ಹೊಂದಿದೆ. ಇಸ್ರೇಲ್ ದೇಶ ಅನ್ನೋದು ಯುದ್ಧ ಸಾಮಗ್ರಿಗಳನ್ನು ಕೇವಲ ತಯಾರು ಮಾಡೋದೊಂದೇ ಅಲ್ಲ, ಅವುಗಳನ್ನು ಬೇರೆ ದೇಶಗಳಿಗೂ ರಫ್ತು ಮಾಡುತ್ತೆ. ಅದರಲ್ಲಿ ನಮ್ಮ ಭಾರತ ದೇಶನೇ ನಂಬರ್ 1. ನಮ್ಮ ದೇಶ ಆಮದು ಮಾಡಿಕೊಳ್ತಕ್ಕಂಥ ಯುದ್ಧ ಸಾಮಗ್ರಿಗಳಲ್ಲಿ ಸುಮಾರು 30% ವಾರ್ ವೆಪನ್ಸ್ ಕೇವಲ ಇಸ್ರೇಲ್ ದೇಶದಿಂದನೇ ಬರುತ್ತವೆ. ಹೀಗೆ ಇಸ್ರೇಲ್ ದೇಶ ಸುಮಾರು 100ಕ್ಕೂ ಹೆಚ್ಚು ದೇಶಗಳಿಗೆ ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ನಾಲಜಿಯನ್ನು ಮತ್ತು ಯುದ್ಧ ಆಯುಧಗಳನ್ನು ರಫ್ತು ಮಾಡುತ್ತೆ. ಇದರಿಂದ ಪ್ರತಿ ವರ್ಷ ಸುಮಾರು 1,00,000 ಕೋಟಿಗೂ ಅಧಿಕ ಆದಾಯವನ್ನು ಸಂಪಾದನೆ ಮಾಡುತ್ತೆ. ಅಷ್ಟೇ ಅಲ್ಲ, ಇಸ್ರೇಲ್ ದೇಶ ಪ್ರತಿ ವರ್ಷ ತನ್ನ ಬಜೆಟ್ನಲ್ಲಿ ಸುಮಾರು 20% ಹಣವನ್ನು ಕೇವಲ ತನ್ನ ಡಿಫೆನ್ಸ್ ಸಿಸ್ಟಮ್ ಮೇಲೇ ಖರ್ಚು ಮಾಡುತ್ತೆ. ಈ ಎಲ್ಲ ಪ್ರಮುಖವಾದ ಕಾರಣಗಳಿಂದಾನೇ ಇಸ್ರೇಲ್ ಸೈನ್ಯ ಅನ್ನೋದು ತನ್ನ ಶತ್ರು ದೇಶಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದೆ. ಈ ವಿಡಿಯೋದಲ್ಲಿ ಇಸ್ರೇಲ್ನ ಮಿಲಿಟರಿ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಇಸ್ರೇಲ್ನ ಎಜುಕೇಷನ್ ಸಿಸ್ಟಮ್, ಅಗ್ರಿಕಲ್ಚರ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಯೂತ್ಸ್ ಲೋನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.